ನಮಸ್ಕಾರ ರೈತ ಬಂಧುಗಳೇ. ಇವತ್ತು ನಾನು ಉತ್ತರ ಕರ್ನಾಟಕ ಅಂದರೆ ಮಧ್ಯ ಕರ್ನಾಟಕ ಭಾಗ ಹುಬ್ಬಳ್ಳಿ ನಿಯರ್ ಪ್ಲೇಸಲ್ಲಿದ್ದೀನಿ. ಇಲ್ಲಿ ನಮ್ಮ ರೈತರದ್ದು ಏನು ಕಡಲೆ ಬೆಳೆ ಅಂತಾರಲ್ಲ, ಈ ಕಡಲೆ ಬೆಳೆ ಮಾಡ್ತಾಯಿದ್ರೆ ಆ ಒಂದು ಭಾಗ ಇಲ್ಲಿ ಎಷ್ಟು ಎಕರೆ ಇದೆ ಏನು, ಮತ್ತು ಈ ರೈತರು ಎಷ್ಟು ವರ್ಷದಿಂದ ಗ್ರೀನ್ ಪ್ಯಾಂಟ್ ಪಡೋದಿಲ್ಲ ಅವ್ರ ಬಾಯಲ್ಲೇ ಹಂಚ್ಕೊಳ್ಳೋಣ. ನಮ್ಮ ದೇವರಾಜ್ ಸವದತ್ತಿ ಅವರು ಇವರಿಗೆ ಆಲ್ರೆಡಿ ಅಡ್ವೈಸ್ ಮಾಡ್ತಾಯಿದ್ದಾರೆ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಕೆ ಮಾಡಿದಂಥದ್ದು. ಸ್ವಲ್ಪ ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ನಾನು ಮುಂದೆ ಕೊನೆಗೆ ಅಂದರೆ ಇದು ಸ್ಟಾರ್ಟಿಂಗಲ್ಲಿ ಬೀಜೋಪಚಾರ ಮಾಡಿರೋಂಥ ಬೆಳೆ, ಹಾಗಾಗಿ ಇದೊಂದು ಪ್ರಾಕ್ಟಿಕಲ್ ಇರಲಿ ಅನ್ನೋ ಉದ್ದೇಶ. ಜೊತೆ ಮುಂದೆ ಏನೇನು ಬದಲಾವಣೆ ಆಯ್ತು, ನಾನು ಹೋದ್ಮೇಲೆ ಏನೇನು ಬದಲಾವಣೆ ಆಯ್ತು ಅನ್ನೋದನ್ನು ಒಂದು ಪ್ರೂಫ್ ಇರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಸಿಡಿ ಸಮಸ್ಯೆ ಅವ್ರಿಗೆ ಕಾಡ್ತಾಯಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದಂಥ ವಿಚಾರ ಬೇರೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ವಿಡಿಯೋನ ತೊಗೊತಾ ಇದ್ದೀನಿ. ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಸುರೇಶ್ ಮೇಟಿ ಅವರು. ಸರ್ ತಮ್ಮ ಹೆಸರು? ದೇವರಾಜ್. ಸರ್ ತಮ್ಮದು? ಬಸವರಾಜ್ ಅವರು. ಸರ್ ಈ ಊರು ಯಾವುದು? ಅಣ್ಣಿಗೇರಿ. ತಾಲೂಕು? ತಾಲೂಕು ಜಿಲ್ಲೆ? ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕು. ಅಂದರೆ ಉತ್ತರ ಕರ್ನಾಟಕ ಅಂದರೆ ಮಧ್ಯ ಕರ್ನಾಟಕ ಭಾಗ ಇದು. ಅಂದರೆ ಉತ್ತರ ಮತ್ತು ನಮ್ಮ ಉತ್ತರ ಅಂತ ಬರುತ್ತಾ ನಿಮ್ಮದು? ಉತ್ತರಕ್ಕೆ ಬರುತ್ತೆ. ಅಂದರೆ ಹಾವೇರಿ ಪಕ್ಕದಲ್ಲಿರೋದ್ರಿಂದ ನಮಗೆ ಅರೆಮಲ್ನಾಡು ಅಂತಿದ್ವಿ ನಮ್ಮ ಭಾಗ. ನೀವು ಮಲೆನಾಡು ಸೇರಿ ಆ ಟೈಪಲ್ಲಿ ಇರೋವಂಥದ್ದು. ಸರ್ ಈ ವರ್ಷ ನೀವು ಅದು ಗ್ರೀನ್ ಪ್ಯಾಂಟನ್ನು ಬಳಕೆ ಮಾಡಿ ಎಷ್ಟು ವರ್ಷ ಆಯ್ತು ನೀವು ಟೋಟಲ್ ಮಾಡಕತ್ತಿ? ಈ ಫಸ್ಟ್ ಟೈಮ್ ಸರ್. ಹಚ್ಚಿ ವರ್ಷ ಹಾಕಿದ್ರಿ. ಮಧ್ಯೆ ಒಂದು ವರ್ಷ ಬಿಟ್ಟಿದ್ರಿ. ಒಂದು ವರ್ಷ ಬಿಟ್ಟಿದ್ರಿ. ಸರ್ ಈಗ ಯಾಕೆ ಬೇರೆ ಬಿಟ್ಟು ಮತ್ತೆ ಏನು ಸಮಸ್ಯೆ ಅಂತ ಏನಾದ್ರು ಹೇಳ್ಬೋದು? 1 ಇಯರ್ ಸರ್ ಲೋನಿ ಕೊಟ್ಟಿದ್ವಿ ಹೋದ ವರ್ಷ. ಅದಕ್ಕೆ ಮತ್ತೆ ಈ ವರ್ಷ ಮಾಡಿದ್ವಲ್ರಿ. ಓಕೆ. ಅದು ಹಿಂದಿನ ವರ್ಷ ಮಾಡಿದ್ರಲ್ಲ, ಯಾವ ಬೆಳೆಗೆ ಮಾಡಿದ್ರಿ? ಅವಾಗ ಹೆಸರಿಗೆ ಮಾಡಿದ್ವಿ ಸರ್. ಹೆಸರು ಬೆಳೆಗೆ. ಹೆಂಗೆ ಅನಿಸಿತ್ತು? ಚಲೋ ಆಗಿ ಸರ್. ಚಲೋ ಆಗಿತ್ತು. ಯಾರು ಕೊಟ್ಟಿದ್ರು ನಿಮಗೆ? ದೇವರಾಜ್ ಸಾವಿರ ಕೊಟ್ಟಿದ್ರು. ಸರ್ ಈಗ ಈ ಕಡಲೆ ಕಾಣ್ತದಲ್ಲ, ಎಷ್ಟು ಎಕರೆ ಇದೆ ನಿಮ್ದು? ಇದು 8 ಎಕರೆ ಸರ್. 8 ಎಕರೆ ನಿಮ್ಮದೇ ಅಲ್ರಿ ಇದು? ನಮ್ದು ಸರ್. ನಿಮ್ಮದು ಒಂದು ಇಷ್ಟ ಪ್ಲಾಟ್ ಐತೆ ಮತ್ತು ಬೇರೆ ಕಡೆ ಎಲ್ಲ ರೈತರು ಮತ್ತೆ ಜಮೀನು? ಬೇರೆ ಕಡೆ ಇದೆ. ಒಟ್ಟು ಟೋಟಲ್ ಎಷ್ಟಾಗುತ್ತೆ ನಿಮ್ಮ ಜಮೀನು? 24 ಎಕರೆ. 24 ಎಕರೆಕ್ಕೂ ಕಡಲೆಗೆ ಅಥವಾ ಕಡಲೆ ಬೆಳೆಯಿರೋ ಮತ್ತು ಬೇರೆ ಬೇರೆ ಏನಾರು ಬೆಳೆ ಮಾಡಿರ? ಇಲ್ಲ ಸರ್, ಅವೆಲ್ಲ ಲೋನಿ ಕೊಡ್ತೀವಿ. 8 ಎಕರೆ ಅಷ್ಟೇ. 8 ಎಕರೆ ಸ್ವಂತ ನೀವು ಮಾಡ್ಕೊಳ್ಳೋದು. ಅನುಕೂಲ ಆಗುತ್ತೆ ಅಂದರೆ ನಿಮ್ಗೆ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶ. ಸರಿ ಸರ್, ಈಗ ಅಂದಾಜು ತಮಗೆ ಕೃಷಿ ಅನುಭವ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿರೋದು? ಈಗ 5 ವರ್ಷ ಸರ್. 5 ವರ್ಷದಿಂದ. ಈಗ ಕಡಲೆಗೆ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟನ್ನು ಬಳಸಿರಿ ಅಂದರೆ ಭೂಮಿಗೆ ಹಾಕ್ತಕ್ಕಂಥ ಗೊಬ್ಬರ ಇರ್ಬೋದು, ಬೀಜೋಪಚಾರಕ್ಕೆ ಬಳಕೆ ಮಾಡ್ಕೊಂಡ್ರಿ, ಒಂದು ಸಲ ಸ್ಪ್ರೇ ಮಾಡಿರಿ ಇಲ್ಲಿ ತನಕ. ಸರ್ ಇಲ್ಲಿವರೆಗೂ ಬರುವಂಥ ಹಂತಕ್ಕೆ ಈ ವರ್ಷ ಹೆವಿ ಮಳೆ ಆಗಿದೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು ಅನ್ನೋಂಗಿಲ್ಲ, ಅಷ್ಟು ತೊಂದರೆ ಈ ವರ್ಷ ಮಳೆ ಆಗಿದೆ. ಒಂದು ಕನಿಷ್ಠ 4 ತಿಂಗಳು 3.5-4 ತಿಂಗಳು ಕಾಡಿದೆ ಮಳೆ. ನಿಮಗಂತೂ ಈ ಉತ್ತರ ಕರ್ನಾಟಕ ಇಷ್ಟು ಮಳೆನೇ ನೋಡಿದ್ದಿಲ್ಲ ಯಾವಾಗೂ, ಅಂಥ ಮಳೆ ಆಯಿತು. ಈಗಿರೋ ಪೊಸಿಷನ್ನು ಕಡಲೆ ಬೆಳೆ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಚಲೋ ಇದೆ ಸರ್. ಬೀಜೋಪಚಾರಕ್ಕೆ ಬರೀ ಸ್ಟೇಟ್ಮೆಂಟ್ ಮಾತ್ರ ಮಾಡ್ಕೊಂಡಿರಿ, ಹೌದು ಸರ್. ಹೌದಲ್ರಿ? ಅಂದರೆ ನಿಮಗೆ ಸಿಡಿ ಬರಲ್ಲ ಅಂತ ಅಂದ್ಕೊಂಡಿದ್ರಿ. ಸಿಡಿ ಅಲ್ಲೆಲ್ಲೇ ಕಾಣ್ತಿದೆ ನಿಮ್ಮ ಪ್ಲಾಟಲ್ಲಿ, ಹೌದಾ? ಅದೇ ಉದ್ದೇಶಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಇಲ್ಲೊಂದು ಸಿಡಿ ಕಾಣ್ತದೆ. ಚೂ ಮಾಡ್ಕೊತೀನಿ. ಇಲ್ಲಿದೆ ನೋಡಿರಿ, ಇದು ಕೆಂಪಾಗಿದೆಲ್ಲ ಒಣಗಿರೋದು. ಸಿಡಿ ಕಾಣ್ತಿದೆ. ಸರ್ ಸಮ್ ಪರ್ಸೆಂಟೇಜ್ ಲೆಕ್ಕ ಮಾಡಿದರೆ ಇದು 1% ಅಲ್ಲ. ಬೆಳೆ ಟೋಟಲ್ ಬೆಳೆ ಒಳ ನೋಡಿದ್ರೆ 1% ಅಲ್ಲ, ಇದು ಅದೇ ಲೆಕ್ಕ ಅಲ್ಲ. ಆದರೂ ಸಹಿತ ಬರಬಾರ್ದು ಅಂತ ನಾವು ಅನ್ಕೊತೇವೆ. ಆದಷ್ಟು ಹೆವಿ ಮಳೆ ಆಗಿರೋದು ಒಂದು ಕಾರಣ. ಜೊತೆಗೆ ನಿಮಗೆ ನೋಡಿರಿ, ಈಗ ನಿಂತಿರಲ್ಲ ನೀವು, ನಿಮ್ಮಿಂದ ಈ ಕಡೆ ಗಿಡದ ಸೈಡಿಂದ ಹೋದರೆ ಈ ಕಡೆ ಅಷ್ಟಿಲ್ಲ, ಅದು ಇಲ್ಲ. ಈ ಕಡೆ ಹಿಂದ್ಗಡೆ ಜಾಸ್ತಿ ಇದೆ, ಈ ಕಡೆ ಭಾಗದ ಭಾಳ ಕಾಣ್ತಿದೆ, ಹೌದಾ? ಅಲ್ಲಿ ಭಾಳ ಇದೆ. ಆದರೂ ಸಹಿತ ಈ ಕಡೆ ಭಾಗದಾಗೂ ಸೇಮ್ ಬೀಜೋಪಚಾರ ಮಾಡಿರಿ, ಗೊಬ್ಬರನ ಅದನ್ನೇ ಹಾಕಿರಿ, ಇಲ್ಲೂ ಅದೇ ಮಾಡಿರಿ. ಏನು ಅನಿಸುತ್ತೆ ಅದು ಯಾಕೆ ಹಂಗಾಗುತ್ತೆ ಅಂತ? ಸರ್ ಅದು ಒಟ್ಟು ಭಾಳ ನೀರು ನಿಂತೈತೆ ಸರ್. ನೀರು ನಿಲ್ಲೋದು ಜಂಗ್ ಎಲ್ಲಿ ನೀರು ಹಿಡಿತೈತೆ ಸರ್. ಅಂದಲ್ಲಿ ಒಟ್ಟು ಸಿಡಿ ಆ ಭಾಗದಲ್ಲಿ ಜಾಸ್ತಿ ಇದೆ. ಶೀತ ಭಾಳ ಆಯ್ತಲ್ಲ, ಮತ್ತು ಎರೆನೆಲ್ಗಳಿವು. ಎರೆನೆಲ್ ಹಿಡಿದ್ರೆ ತಂಪು ಜಾಸ್ತಿ ಆದಾಗ ಆಟೋಮೆಟಿಕ್ ಸಿಡಿ ಬಂದುಬಿಟ್ಟೆ ಬಿಡುತ್ತೆ. ಇದಕ್ಕೆ ಸಂಪಟ್ಟಂಗೆ ಮುಂದೆ ಸುಧಾರಣೆ ಮಾಡ್ಕೊಳಕ್ಕೆ ಏನು ಬೇಕು ಅಂತ ಹೇಳ್ಕೊಡ್ತೀನಿ ಮುಂದಿನ ಬೆಳೆಗೆ. ಸದ್ಯಕ್ಕೆ ಈಗಿರುವಂಥ ಕ್ರಾಪು ಮುಂದೆ ಕೊಳೆ ಬರಬಾರ್ದು, ಅಂದರೆ ಸಿಡಿ ಬರಬಾರ್ದು ಅಥವಾ ಮುಂದುವರಿಬಾರ್ದು. ಅದು ಆ ಉದ್ದೇಶಕ್ಕೆ ನಾನು ಏನು ಬೇಕೋ ಅದು ಮಾಡಿಸ್ಕೊಡ್ತೀನಿ. ಜೊತೆಗೆ ಈಗೇನು ಕಾಣುತ್ತಲ್ಲ ಈ ಸಾಲು, ಈ ಸಾಲು ನೋಡಿ, ಇವು ಎಷ್ಟು ದಿವಸದ ಬೆಳೆ ಇದೀಗ? ಇದು 1 ತಿಂಗಳು 15 ದಿವಸ. ಇವತ್ತರ ತಾರೀಕು ಎಷ್ಟು? 13/11 ಅಲ್ಲ, 13/11 2024. ಸರಿ, ಇನ್ನು ಡಿಸ್ಟೆನ್ಸ್ ನೋಡಿರಿ, ಗಿಡದಿಂದ ಇನ್ನೂ ಡಿಸ್ಟೆನ್ಸ್ ಸಾಕಷ್ಟಿದೆ, ಅಂದರೆ ಬಯಲು ಕಾಣ್ತದೆ, ಹೌದಾ? ನಮಗೆ ನನಗೆ ಈ ಮಂತು ಇನ್ನೊಂದು ತಿಂಗಳು ಭಾಳ ಅಂದರೆ ಇನ್ನು 1-1.5 ತಿಂಗಳಲ್ಲೇ ನಾನು ಮತ್ತೆ ಬರ್ತಾನೆ ಇಲ್ಲಿಗೆ. ಅದಕ್ಕೆ ಈ ಭಾಗದಲ್ಲಿ ವೀಡಿಯೋ ಮಾಡ್ತಾರೆ. ಅಂದರೆ ತೆಂಗಿನ ಗಿಡ ಇದೆ ನಿಮ್ಮದಲ್ಲಿ, ಗಿಡದ್ದು ಗೊತ್ತಾಗುತ್ತೆ ಸರ್, ಏನು ಲೊಕೇಶನ್ ಎಷ್ಟು ಐತೆ ಅನ್ನೋದು ಗೊತ್ತಾಗುತ್ತೆ. ಆ ಉದ್ದೇಶಕ್ಕೆ ಸರ್ ಉದ್ದೇಶ ಏನು ಅಂದರೆ, ಸುಳಿಯಲ್ಲೇ ಕಾಯಿ ಬರುತ್ತಲ್ಲ, ಈ ಕಾಯಿ ಏನು ಬಿಟ್ಟದಲ್ಲ, ಹೂ ಬಿಡೋದಾಯ್ತು ನೋಡ್ರಿ, ಇದು ಹೂ ಫುಲ್ ಹೂ ಕಾಣ್ತಾ ಇದೆ, ಹೌದಾ? ಈ ಹೂ ಕಾಣ್ತಾ ಇದೆಯಲ್ಲ, ಇನ್ಮೇಲೆ ಹೂ ಜಾಸ್ತಿ ಆಗ್ತಾ ಬರುತ್ತೆ, ಹೌದಾ? ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಒಂದು ಹಂತದಲ್ಲೇ ನಮಗೆ ಬೇಕಾದಂಥ ನ್ಯೂಟ್ರಿಷನ್ ಎಲೆ ಮೂಲಕ ನಾವು ಕೊಡುವಂಥದ್ದನ್ನು ಕೊಟ್ಟಿರ್ತೀವಿ. ಅದನ್ನು ನಾನು ದೇವರಾಜ್ ಸರ್ಗೆ ಇನ್ವೈಟ್ ಮಾಡಿರ್ತೀನಿ, ಅದು ಏನು ಬೇಕು ಹೇಳ್ತಾರೆ, ಆ ಪ್ರಕಾರ ಮಾಡ್ಕೊಂಬರ್ರಿ. ಹೂವಿನ ಸಂಖ್ಯೆ ಹೆಚ್ಚಾದಷ್ಟು ಕಾಯಿ ಸಂಖ್ಯೆ ಹೆಚ್ಚಾಗುತ್ತೆ. ಪ್ಲಸ್ ಹೂವಿನ ಸಂಖ್ಯೆ ಹೆಚ್ಚಾಯ್ತು ಅಂತೇಳಿ ನಾವು ನ್ಯೂಟ್ರಿಷನ್ ಕಡಿಮೆ ಮಾಡಿದ್ರೆ ಅದು ಅಷ್ಟು ನಿಲ್ಲಲ್ಲ, ಡ್ರಾಪ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ತಕ್ಕಷ್ಟು ನ್ಯೂಟ್ರಿಷನ್ನು ಕೊಡಬೇಕಾಗುತ್ತೆ. ಸೇಮ್ ಟೈಮ್ ಕೊಟ್ಟಾಗ ಕಾಯಿ ಸಂಖ್ಯೆ ಜಾಸ್ತಿಗೆ ಕಾಯಿ ತೂಕನೂ ಬರ್ತವೆ,
ಜೊಳ್ಳಾಗಲ್ಲ ಅವಾಗ ನಿಮಗೆ. ಹಾಗಾಗಿ ಅದಕ್ಕೆ ಸಂಪಟ್ಟಂಗೆಲ್ಲ ನ್ಯೂಟ್ರಿಷನ್ ಕೊಡ್ತಾರೆ. ಇವತ್ತಿನ ಬೆಳೆ ಈಗ ಟೋಟಲ್ 35 ದಿವಸ ಇದ್ರೆ ಇದು 45 ದಿವಸ ಆಯ್ತು. 45 ದಿವಸ ಇನ್ನು 45 ದಿವಸಕ್ಕೆ ನಾನು ಕರೆಕ್ಟಾಗಿ ವಿಡಿಯೋ ಮಾಡ್ತಾರೆ ಇದನ್ನು. ಅವಾಗ ಏನು ಡಿಫ್ರೆನ್ಸ್ ಆಯ್ತು ಅಂತ ಗೊತ್ತಾಗುತ್ತೆ. ದೇವರಾಜ್ ಅವರ ತಾವೇ ಅಲ್ಲ ಇದಕ್ಕೆ ಗೈಡ್ ಮಾಡ್ತಿರ್ತಿಲ್ಲ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಸಾಕಷ್ಟು ಅನುಕೂಲ ಮಾಡಿಕೊಟ್ರು ರೈತರಿಗೆ. ಅವ್ರು ಹೇಳಿದರು, ಈಗ ನಮ್ಮ ಸ್ವಾಮಿಗಳು ಅಲ್ಲಿ ಇದ್ರ ಜಮೀನಲ್ಲಿ ಮಾತಾಡಿದ್ರು. ನಮಸ್ಕಾರ ಸ್ವಾಮಿಗಳು, ತಮ್ಮ ತೋಟಕ್ಕೂ ಸಹಿತ ಮುಂದಿನ ಸರಕ್ಕೆ ನಾವು ಬರ್ತಾನೆ ಜಮೀನಿಗೆ ಬಂದುಬಿಟ್ಟು ಅಲ್ಲೂ ಒಂದು ವಿಡಿಯೋ ಮಾಡ್ಕೊಳ್ಳೋಣ. ನಮ್ಮ ಸರ್ದೇನಿದೆ ಇವತ್ತು ವಿಡಿಯೋ ಮಾಡ್ತಾ ಇದು ಈ ತೋಟದ ಜೊತೆಗೆ ಅವತ್ತು ಅದನ್ನು ಸಹಿತ ಮಾಡ್ಕೊಳ್ಳೋಣ. ನೀವು ಆಲ್ರೆಡಿ 3-4 ವರ್ಷದಿಂದ ಬಳಕೆ ಮಾಡ್ತಿರೋದ್ರಿಂದ ನಿಮ್ಮದು ಅನುಭವ ಭಾಳ ಇಂಪಾರ್ಟೆಂಟ್ ಇದೆ, ತೊಗೊಳ್ಳೋಣ. ಜೊತೆಗೆ ಸರ್ ಈಗ ಮಧ್ಯ ಬಿಟ್ಟಿದ್ರು, ಬಿಟ್ಟು ಮತ್ತೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ದೇವರಾಜ್, ರೈತಾಪಿ ಕುಟುಂಬಕ್ಕೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ರೈತರು ವಿಷ ಹಾಕ್ಕೊಂಡು ಬೆಳಿಲಾರ್ದ ಪರಿಸ್ಥಿತಿ ಒಳಗೆ ಹೋಗಿ ಸಾಲ ಮೂಲ ಮಾಡಿಕೊಂಡು ಆಮೇಲೆ ಗೊತ್ತಿಲ್ಲದ ಹತ್ರ ಹೋಗಿ ಏನೇನೋ ಕೆಮಿಕಲ್ಗಳು ತಗೊಂಬಂದು ಹೊಡೆದು ಭೂಮಿನೂ ಹಾಳು ಮಾಡ್ಕೊಂಡಿದ್ದ, ಖರ್ಚು ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಅಂಥ ರೈತರಿಗೆ ತಮ್ಮಿಂದ ಏನಾದ್ರು ಸಲಹೆ ಸೂಚನೆ ಏನಾದ್ರು ಕೊಡೋಕ್ಕಾಗತ್ತಾ? ಕೊಡ್ತೀವಿ ಸರ್. ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರಿಗೆ ಸರಿಯಾದ ರೂಪದೊಳಗೆ ಅವ್ರಿಗೆ ಏನಾಗಿದೆ ಅದನ್ನೆಲ್ಲ ವಿಚಾರಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೇನಾದ್ರು ಸಾಧ್ಯ ಇದ್ದರೆ ತೋಟ ವಿಸಿಟ್ ಮಾಡೋಕ್ಕಾಗುತ್ತೆ ನಿಮಗೆ. ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಹತ್ತಿರದಲ್ಲಿ ಎಲ್ಲರೂ ಇದ್ದರೆ ನೀವು ನೋಡಿ ಮಾಡ್ಬೋದು. ಬೇಡ ಅಂದರೆ ಫೋನ್ ಮೂಲಕ ಸಂಪರ್ಕ ಮಾಡಿದರೆ ಅವ್ರಿಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಮೆಡಿಸಿನ್ ಕಳಿಸೋಂಥ ವ್ಯವಸ್ಥೆ ಮಾಡ್ತೀರಾ? ಫೋನ್ಯಾಗ ಸಂಪರ್ಕ ಮಾಡಿದ್ರೆ ಹೇಳ್ತೀವಿ ರೀ, ಮೆಡಿಸಿನ್ ಕಳಿಸ್ತೀವಿ. ಹೋಗಿ ಬರೋಕೆ ಅನುಕೂಲ ಇದ್ರೆ ಹೋಗಿ ಬಂದು ಗೈಡನ್ನು ಮಾಡ್ತೀವಿ. ಸರ್, ಈ ಭಾಗದಲ್ಲಿ ಏನೇನು ಬೆಳೆ ಬರ್ತವೆ? ಮೇನ್ ಕ್ರಾಪ್ಗಳು ಮೇನ್ ಅಂದ್ರೆ ಮೊದಲನೇ ಹಂತದಾಗ ಅಲ್ಲಲ್ಲ, ಈ ಕ್ರಾಪ್ ಅಂದ್ರೆ ಬೆಳೆಗಳು ಯಾವ್ಯಾವ ಬರ್ತವೆ ಇಲ್ಲಿ ಅಂತ? ಹೆಸರು, ಉದ್ದು, ವನ್ಯ ಬೆಳೆ ರೀ. ಹಾಂ ಸರ್. ಹಿಂಗಾರಿ ಬೆಳೆಯಾಗಿ ಕಡ್ಲಿ, ಜೋಳ, ಗೋಧಿ, ಆಮೇಲೆ ಮೆಣಸಿನ ಬೆಳೆ. ಈ ಶೇಂಗಾ ಎಲ್ಲ ಬೆಳಿತಿದ್ರಲ್ಲ ಹಿಂದೆ, ಬೆಳಿತಾರೆ ಆಯ್ತಾ? ಇದು ಸ್ವಲ್ಪ ಹತ್ತಿ ಎಲ್ಲ ಬೆಳಿತಾರ? ಹತ್ತಿ ಇದೆ. ಹೆಸರು, ಮೆಣಸಿನ ಗಿಡ. ಓಕೆ. ಸರ್, ಈ ಎಲ್ಲ ಬೆಳೆಗಳ ಮೇಲೂ ನೀವು ಗೈಡೆನ್ಸ್ ಕೊಡ್ತಿರಲ್ಲ ರೈತರಿಗೆ? ಸರಿ. ಆ ಥರ ಏನಾದ್ರು ಇದ್ದರೆ, ಅವಕಾಶ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೋಡುವಂಥ ಅನೇಕ ರೈತರು ಈ ವಿಷಯಗಳನ್ನು ತಿಳ್ಕೊಂಡು ಸಾಕಷ್ಟು ಜನ ವಿಡಿಯೋ ನೋಡ್ತಿರ್ತಾರೆ. ಹಾಗಾಗಿ ಅವ್ರು ಬಂದಂಥ ಅವ್ರಿಗೆ ಬೇಕಾದಂಥ ವಿಚಾರಗಳನ್ನ ಟೈಮ್ ಸರಿಯಾಗಿ ಕೊಟ್ಕೊಂಡು ಅವ್ರಿಗೆ ಏನು ಬೇಕೋ ಗೈಡೆನ್ಸ್ ಕೊಡೋ ಜೊತೆಗೆ ಅವ್ರಿಗೆ ಹೆಂಗಾರು ಸಾಧ್ಯತೆ ಇದ್ದರೆ ಹೋಗಿ ವಿಸಿಟ್ ಮಾಡ್ಕೊಂಡು ಅವ್ರು ಮೆಡಿಸಿನ್ ಕೊಟ್ಟು ಅನುಕೂಲ ಮಾಡಿಕೊಡ್ರಿ. ಜೊತೆಗೆ ನಮ್ಮ ಸ್ವಾಮಿಯರು ಹೇಳ್ತಿದ್ರಾಗಲೇ ಕನಿಷ್ಠ 2.5 ಕ್ವಿಂಟಲ್ 2.5 ಚೀಲ ಅಥವಾ 2.5 ಕ್ವಿಂಟಲ್ 1 ಎಕರೆಗೆ ನಂದು ಇಳುವರಿ ಜಾಸ್ತಿ ಆಗಿತ್ತು ಸರ್ ಅಂತ ಹೇಳಿದ್ರಾಗಲೇ ಅವರು. ಸ್ವಾಮಿಯರು ಹೌದಲ್ರಿ ಸ್ವಾಮಿಯರ? 2.5 ಕ್ವಿಂಟಲ್ 1 ಎಕರೆಗೆ ಜಾಸ್ತಿ ಬಂದಿದೆ ನಿಮ್ಮದು ಇಳುವರಿ. ಆ ಲೆಕ್ಕದಲ್ಲೇ ನಮಗೆ ಇಳುವರಿ ಪ್ಲಸ್ ಆಗುತ್ತೆ ಅನ್ನೋದಾದರೆ 3, 4, 5 ತನಕ ತಗೊಂಡೋಗ್ಬೋದು. ಯಾಕಂದ್ರೆ ಒಬ್ಬ ರೈತರು, ನಮ್ಮಲ್ಲೇ ರೈತರು, ಈ ಉತ್ತರ ಕರ್ನಾಟಕ ಭಾಗದ ರೈತರು ಮಾತಾಡಿದ್ರು, ಬಟನ್ ಹಾಕಿರೋದು ಒತ್ತು ಬಿಡ್ರಿ, ಹೋಗುತ್ತೆ. ಇಲ್ಲಿ ಮೇಲೆ ಬಟನ್ ಒತ್ತು ಬಿಟ್ರೆ ಸಾಕು. ಅಷ್ಟೇ ನೋಡಿರಿ. ಉತ್ತರ ಕರ್ನಾಟಕ ಭಾಗದಲ್ಲಿರೋಂಥ ರೈತರೇ ಒಬ್ರು ಹೇಳಿದ್ರು ನನಗೆ, ಕಡಲೆ ಬೆಳೆ 14.5 ಕ್ವಿಂಟಲ್ ತನಕ ಬೆಳೆದಾನೆ ಅಂತೇಳಿ. ಸರ್, ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾಯಿದ್ರಿ ಹಳ್ಳಿಯವರು? ಎಷ್ಟು ಸರ್? 15 ವರ್ಷ ಆಯ್ತು. ಈಗ ಈ ಥರ ಮಾಹಿತಿಗಳು ಅಂದರೆ ಈಗ ಏನು ನಾ ಹೇಳಿದ್ನಲ್ಲ, ಇದು ಏನು ಕಡಲೆ ಬೆಳೆ ಒಳಗೆ ಇಷ್ಟು ಬರುತ್ತೆ ಅಂತ ನಾವು ಹೇಳ್ತಾ ಇದ್ದಾವಲ್ಲ, ಇದು ಆಗುತ್ತಾ? ಬರುತ್ತೆ ಸರ್. ಅದು ಈಗೆಲ್ಲ ಚಲೋ ಗೊಬ್ಬರ ಬರುತ್ತೆ ಸರ್. ಈಗ ತಾವು ಎಷ್ಟು ಬೆಳೆದಿರಿ ಮ್ಯಾಕ್ಸಿಮಮ್ ಅಂದರೆ? 7-8 ಚೀಲ ಬಿದ್ದೆ ಸರ್. 7-8 ಚೀಲ ತನಕ ಬೆಳೆದಿರಿ. ಹಂಗಾರೆ ಇವತ್ತು 14 ಕ್ವಿಂಟಲ್ ತನಕ ಬಂದುಬಿಟ್ರೆ ಚಲೋ ಆಗುತ್ತೆ ಸರ್. 1 ಎಕರೆಗೆ ಸರ, 1 ಎಕರೆಗೆ ಇಷ್ಟು ಇಳುವರಿ ಬೆಳೆದ್ರೆ ನಾವೇನು ಮಾಡಾಕತ್ತವಿ? ಏರಿಯಾ ಭಾಳ ಮಾಡ್ಕೊಂಡವಿ, ಇಳುವರಿ ಕಡಿಮೆ ಮಾಡ್ಕೊಂಡವಿ. ನೀವು ಹೇಳಿದ್ರಿ ನಾವು 40 ಎಕರೆ ಐತೆ ಸರ್ವಲ್ಲ ಅಂತ. 40 ಎಕರೆದ ಬೆಳೆದನ್ನು 20 ಎಕರೆ ಬೆಳಿಬೋದು. ಟೆಕ್ನಿಕಲ್ ಇಷ್ಟೇ ಇರೋದು. ಹಂಗಂತ ಖರ್ಚು ಭಾಳ ಬಂದುಬಿಡ್ತಾ, ಮೈಂಡ್ ತಲೆಯಾಗಿರೋ ಹುಳ ಅದು ಬಿಟ್ಟು ಹಾಕ್ಬೇಕು. ಮೊದಲು ನಾವು ಹುಳ ಜಾಸ್ತಿ ಬೆಳಿತಾವ, ಜಾಸ್ತಿ ಖರ್ಚು ಮಾಡ್ತೀವಿ. ಕಡಿಮೆ ಬೆಳಿತಾವೆ, ಕಡಿಮೆ ಖರ್ಚು ಮಾಡ್ತೀವಿ. ಹಾಗಂತೇಳಿ ನಮ್ಮ ಸ್ವಾಮಿಯರಾಗಲೇ ಹೇಳಿದ್ರು ಅವರು, ಸರ್ ಖರ್ಚು ಸುಮ್ಮನೆ ಅದೆಲ್ಲ ಮಾತಾಡೋದು ಅಂತ. ಯಾಕೆ ಖರ್ಚೇನು ನನಗೆ ಹೆಚ್ಚಿಗೆ ಬಂದಿಲ್ಲ ಅಂದರು. ರೈತರು ಏನು ಅನ್ಕೊಂತಾರೆ? ಅವರು ಈಗ ಇವ್ರದ್ದು ನಾವು ಕೊಡುವಂಥ ಔಷಧ ನಾ ಖರ್ಚು ಮಾಡಲ್ಲ, ನನಗೇನು ಅದೇನು ಜಾಸ್ತಿ ರೇಟ್. ಮತ್ತು ಈಗಿದ್ದಾಗ ಸರ್ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿ. ನಂದು 6363 6363 53 53 83 83 21. ತಮ್ಮ ಹೆಸರು? ಗುರುಶಾಂತಯ್ಯ, ಕರ್ವೀರಮಠ. ಗುರುಶಾಂತಯ್ಯನವರು. ನಮ್ಮ ರೈತರು ಯಾರಾದರೂ ಈ ಇನ್ಫಾರ್ಮೇಷನ್ ಸಂಪಡ, ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಏನಿದೆ, ಕಡಿಮೆ ಆಗಬೇಕು. ಜನರ ಮಂಡಳಿ ಹುಳ ಇದೆ, ಕಡಿಮೆ ಆಗಿದೆ ಆಲ್ರೆಡಿ. ನಿಮ್ಮದು ಬೆಳೆನೂ ಚೆನ್ನಾಗಿ ಬಂದಿದೆ. ಮತ್ತು ಈಗಿದ್ದಾಗ ರೈತರಿಗೆ ಏನು ಸಮಸ್ಯೆ ಏನಂದ್ರೆ ಇದು ಕೆಮಿಕಲ್ ಬಳಸಿದ್ರೆ ಅದೇ ಸಮಸ್ಯೆ. ಅದಕ್ಕೆಲ್ಲ ಬೇಕಾದಂಥ ಪರಿಹಾರ ತಾವು ಸಹಿತ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಂಡ್ರೆ. ದೇವರಾಜ್ ಅವರ ಈಗ ಸರ್ ಹತ್ರ ಏನು ಹೇಳಿದ್ವಿ, 40 ಎಕರೆ ಬೆಳೆದದನ್ನು 20 ಎಕರೆಗೆ ನಾವು ತೊಗೋಬೋದು. ಪ್ಲಸ್ ಅಲ್ಲಿ ಖರ್ಚು ಆಟೋಮೆಟಿಕ್ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಸೇಮ್ ಖರ್ಚು ಮಾತಂತೆ. ನನಗೇನು ಕೆಮಿಕಲ್ಗಂತೂ ಕಡಿಮೆ ಆಗೈತೆ ಸರ್ ನನಗೆ, ಅಥವಾ ಕೆಮಿಕಲ್ ಲೆವೆಲ್ಗೆ ಆದ್ರೂ ನಮಗೆ ಇಳುವರಿ ಪ್ಲಸ್ ಆಗೈತೆ ಅನ್ನೋ ವಿಚಾರ ಅವ್ರು ಹೇಳಿದರು. ತಾವು ಇದಕ್ಕೆಲ್ಲ ಒಪ್ಪಿಗೆ ಇದ್ದರೆ, ಮತ್ತು ತಾವು ಇಷ್ಟು ತನಕ ಹೇಳಿದ್ರಲ್ಲ ಈ ವಿಷಯಗಳು, ಅಂದರೆ ಈಗೇನು ನಾವು ಇಲ್ಲಿ ಏನಾರ ಹುಟ್ಟಿಸಿ ಮಾತಾಡಿದ್ದೇನೆ ಆಯ್ತಾ ಸರ್? ಇದು ಯಾಕಂದ್ರೆ ನಿಮಗೆ ಏನಾರ ಹೇಳ್ಕೊಟ್ಟಿವೆ ನಾವು? ಯಾಕಂದ್ರೆ ಬಿಜಾಪ್ ಥರ ಮಾಡ್ರಿ ಅಂತ ಹೇಳ್ರಿ, ನಮ್ಮ ಎಣ್ಣೆ ಹೊಡೆದವಿ ಅಂತ ಹೇಳ್ರಿ. ಅಲ್ಲ ಭಾಳ ಜನ ಅವ್ರು ಕರೆದ್ರು
ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಮಾತ್ರ ಚಲೋ ಐತಿ. ರೈಟ್ ನೋಡ್ರಿ, ಕರ್ಕೊಂಡು ಹೋಗ್ತಾರೆ ಸರ್ ಅವ್ರನ್ನ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಸರ್ವಿಸ್. ಪಾಪ ರೈತರಿಗೆ ಏನಂದರೆ ಏನೂ ಗೊತ್ತಿಲ್ಲ, ನೀವೇನು ಹೇಳಿದ್ರು ಮಾಡ್ತಾರೆ. ಆದರೆ ಅವ್ರಿಗೆ ಬೇಕಾದಂಥ ವಿಚಾರಗಳನ್ನು ವೈಜ್ಞಾನಿಕವಾಗಿ ಅವ್ರು ಹೇಳಿಕೊಟ್ಟು ಅವ್ರ ಫೀಲ್ಡಲ್ಲಿ ನಿಂತ್ಕೊಂಡು ಪ್ಲಸ್ ರಿಸಲ್ಟನ್ನು ಮಾಡಿಸ್ಕೊಟ್ಟು ಫಾಲೋ ಮಾಡಿದ್ರೈತಲ್ಲ, ಅದು ಪರ್ಮನೆಂಟ್. ಅದು ಅವ್ರು ಕರ್ಕೊಂಡು ಹೋಗ್ತಾರೆ. ಹೌದಾ? ಕರ್ಕೊಂಡು ಹೋಗಿ ಹೊಲ ತೋರಿಸಿದ ಮ್ಯಾಗ ಅವ್ರ ಔಷಧ ಕೊಡ್ತಾರೆ. ನೋಡ್ರೋದಾ ಬರ್ತಾರೆ ಅವ್ರು. ಅಷ್ಟು ಚೆನ್ನಾಗಿ. ನೀವು ಎಲ್ಲಾರ ಕರೀರಿ, ಎಟ್ ಎ ಟೈಮ್ ಕರೆದ್ರು ಒಳ್ಳೇದಾಯ್ತು. ಕರ್ಕೊಂಡು ಹೋಗಿ ತೋರಿಸ್ಕೊಂಡು ನೋಡ್ಕೊಂಡ್ ಬಂದ್ಮ್ಯಾಗ ಔಷಧ ಕೊಡ್ತಾರೆ ನೋಡ್ರ. ಅಂದರೆ ಅದು ಪರ್ಫೆಕ್ಟು. ಯಾಕೆ ವಿಷಯ ಏನಾಗುತ್ತೆ, ಸುಮ್ಮನೆ ಯಾವುದೋ ಕೊಟ್ಟೆ ಇದೇ ಕೊಟ್ಟೆ ಅಂತೇಳಿ ಅಲ್ಲಿ ಕೂತ್ಕೊಂಡು ಏನೋ ಹೇಳೋದಕ್ಕಂತ ಫೋಟೋದಲ್ಲಿ ನೋಡಿದೆ, ಫೋನಲ್ಲಿ ನೋಡಿದೆ, ಡೈರೆಕ್ಟ್ ಬಂದು ನೋಡ್ಬಿಟ್ರೆ ಕ್ಲಿಯರ್ ಕ್ಲಿಯರ್ ಪಕ್ಕ ಆಗುತ್ತೆ. ಆಮೇಲೆ ಹಾಂ ಸರ್, ರೋಡ್ಲಿಂದ್ರ 2-3 ಕಿಲೋಮೀಟರ್ ಒಳಗೆ ಹೊಲ ಇದ್ರು ರೀ, ವೆಹಿಕಲ್ ಹೋಗ್ಲಿಕ್ಕಂದ್ರೆ ನಡ್ಕೊಂತ ಬಂದವ್ರು ತೋರ್ಸಾರ ನಮ್ಗೆ. ನೋಡ್ರೋದಾ? ನಾ ಕರ್ಕೊಂಡು ದೇವರಾಜ್ ಅವ್ರ ಬಗ್ಗೆ ಭಾಳ ಅಭಿಮಾನ ಇದೆ. ದೇವರಾಜ್ ಅವರ ದೇವರು ಆಶೀರ್ವಾದನೂ ಮಾಡಲಿ ನಿಮಗೆ, ಆರೋಗ್ಯಕ್ಕೆ, ಮಕ್ಕಳು ಮರಿಗೆ ಒಳ್ಳೇದಾಗಲಿ. ಜೊತೆಗೆ ಇಲ್ಲಿ ರೈತಾಪಿ ಕುಟುಂಬಕ್ಕೆ ಏನು ಒಳ್ಳೇದು ಮಾಡ್ತಾಯಿದ್ರಲ್ಲ, ಇದು ಪರೋಕ್ಷವಾಗಿ ಭೂಮಿಯ ಬೆಳವಣಿಗೆ ಜೊತೆಗೆ ಭೂಮಿಗೆ ಹಾಕುವಂಥ ವಿಷವನ್ನು ಬಿಡಿಸ್ತಾ ನಾವು. ಇದು ಪವಿತ್ರವಾದಂಥ ಕಾರ್ಯ, ಹೌದಾ? ಯಾಕಂದ್ರೆ ನಾವು ತಿನ್ನುವಂಥ ಆಹಾರದಲ್ಲಿ ವಿಷ ಬಂದಿದೆ ಅಂದರೆ ಎಲ್ಲಿ ಬಂದೈತೆ, ಅದು ಭೂಮಿಯಲ್ಲಿ ಬಂದಿದೆ. ಬೆಳೆಯಲ್ಲೇ ಬಂದಿಲ್ಲ, ಅದು ಭೂಮಿಯಲ್ಲೇ ಬಂದ್ಬಿಡುತ್ತೆ. ಆ ಭೂಮಿಗೆ ಹಾಕುವಂಥ ವಿಷಯವನ್ನು ಕಡಿಮೆ ಮಾಡ್ತಾರೆ. ಇದು ಮನುಕುಲಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ನಾವು ಅಷ್ಟು ಸುಲಭವಾಗಿ ಯಾರ್ದೋ ಒಬ್ಬರ ಬಗ್ಗೆ ಸುಮ್ಮನೆ ಅಪ್ರಿಷಿಯೇಟ್ ಮಾಡಿ ಅಥವಾ ನೀವು ಎದುರುಗಡೆ ಅಂತ ಹೇಳ್ತಿಲ್ಲ. ಅವರು ಎಷ್ಟು ಅಭಿಮಾನದಿಂದ ಮಾತಾಡ್ತಾರೆ ನಿಮ್ಮ ಬಗ್ಗೆ ಅಂದರೆ, ಸರ್ ಅವ್ರು ಕರ್ಕೊಂಡು ಹೋಗಿ ರೈತರು ನಮ್ಮನ್ನು ತೋರಿಸಿ ಕರ್ಕೊಂಬರ್ತಾರೆ ಸರ್. ಮತ್ತು ಅವ್ರು ಎಲ್ಲೂ 3 ಕಿಲೋಮೀಟರ್, ಸ್ವಾಮಿಗಳು ಹೇಳಿದ್ದು 3 ಕಿಲೋಮೀಟರ್ ತನಕ, ಅಂದರೆ ಟೈಮ್ ಎಷ್ಟು ಕೊಡ್ತಾ ಇದ್ದೀರಿ ಅಂತ ಅಂದರೆ 30-40 ಕಿಲೋಮೀಟರ್ ದೂರದಲ್ಲಿದ್ದ ಬಂದು ಎಣ್ಣೆ ಒಯ್ದಾರೆ ಸರ್. ನೋಡ್ರಿ, ಹೌದಾ? ಅಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾರೆ. ನಿಮ್ಮ ದೇವರು ಇನ್ನೂ ಆಶೀರ್ವಾದ, ಒಳ್ಳೆ ರೀತಿಯಲ್ಲಿ ಆರೋಗ್ಯ ಆಯುಷ್ಯ ಕೊಡಲಿ, ಮಕ್ಕಳು ಬರಿಗೆ ಒಳ್ಳೇದಾಗಲಿ. ಜೊತೆಗೆ ನಿಮ್ಮ ನಂಬಿದಂಥ ಅನೇಕ ರೈತರು ಮೊನ್ನೆ ಬಂದಾರೆ, ಕಾರ್ ತೊಗೊಂಬಂದು ಬೆಳಗಾವಿ ಜಿಲ್ಲಾದವ್ರು ಕಾರ್ ತೊಗೊಂಬಂದು ತೊಗೊಂಡೋಗಿ ಅನೇಕ ರೈತರು ಈ ಭಾಗದಲ್ಲಿ ನಿಮ್ಮ ನಂಬಿಕೆ ಇಟ್ಟಿದ್ದಾರೆ. ನಿಮ್ಮ ಸೇವೆ ಇದೇ ರೀತಿ ಮುಂದುವರಲಿ. ನಮ್ಮ ರೈತರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೋಡೋಂಥ ಅನೇಕ ರೈತರಿಗೆ ನಿಮ್ಮ ನಂಬರ್ ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ನಂಬರ್ ಅಂತ ಹೇಳ್ಬಿಡ್ರಿ. ದೇವರಾಜ್ ಸೌದತ್ತಿ 99 72 00 8275. ಸರ್ ಈಗ ಬಿಸ್ನೆಸ್ ಮಾಡ್ತೀವಂತಲ್ಲ, ನನ್ನಿಂದ ರೈತರಿಗೆ ಒಳ್ಳೇದಾದ್ರೆ ನಮ್ಮನ್ನ ಎಲ್ಲಾದ್ರೂ ಗೌರವದಿಂದ ಅವ್ರ ಸುಖದಿಂದ ಇದ್ರೆ ನಾನು ಸುಖ ಸರ್. ನಿಮ್ಮ ಜೊತೆಗೆ ಉದ್ದೇಶ ಅಷ್ಟೇ. ನಿಮ್ಮ ಜೊತೆಗೆ ನಾವು 100% ಇರೋಣ. ಯಾಕಂದ್ರೆ ನನಗೆ 18 ವರ್ಷದಿಂದ ಗೈಡೆನ್ಸ್ ಮಾಡ್ತಾ ರೈತರ ಜೊತೆಗೆ ಇದ್ದಾಗಿಂದ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಬೆಳೆಗಳಲ್ಲೂ ಇದು ಅಂತಲ್ಲ, ನಾನು ಕೊಳ್ಳೇಗಾಲದಿಂದ ಹಿಡ್ಕೊಂಡು ಈ ಕಡೆ ನಿಮ್ಮ ಬೀದರ್ ಗುಲ್ಬರ್ಗ ತನಕ ನನಗೆ ಕಾಂಟ್ಯಾಕ್ಟ್ ಇದೆ. ಜೊತೆಗೆ ಬೇರೆ ಬೇರೆ ಸ್ಟೇಟಲ್ಲೂ ನಾವು ಆಲ್ರೆಡಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಟೈಮಲ್ಲೇ ತಾವು ಈ ಕ್ಷೇತ್ರ ಕರೆಸಿ, ಜೊತೆಗೆ ನಿಮ್ಮ ರೈತರು ಇಷ್ಟೊತ್ತಾಗಿ ಇತ್ತುಕೊಂಡು ನಮ್ಮ ಜೊತೆ ಡಿಸ್ಕಸ್ ಮಾಡಿ, ಜೊತೆಗೆ ತಮ್ಮ ಒಡನಾಳದಲ್ಲಿರುವಂಥ ವಿಚಾರಗಳನ್ನು ಹೇಳ್ಕೊಂಡಾರೆ. ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಗೌರವ ಭಾವನೆ ಇದೆ. ಜೊತೆಗೆ ಈ ಬೆಳೆಯಲ್ಲೇ ಅವ್ರೇನು ಬೆಳೀತಾ ಇದ್ದಾರೆ, ಈ ಬೆಳೆಗಿಂತಲೂ ಹೆಚ್ಚಿನ ಲಾಭ ಅದರ ಮೂಲಕ ಅವ್ರಿಗೆ ಬರಲಿ. ಈಗೇನು ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಈಗ ಅಲ್ಲಿ ಆಲ್ರೆಡಿ ಸಿಡಿ ರೋಗದ ಸಮಸ್ಯೆ ಹೇಳ್ತಾ ಇದ್ದಾರೆ. ಈ ಸಿಡಿ ರೋಗಕ್ಕೆ ಸರಿಯಾದಂಥ ಪರಿಹಾರನ ನಾನು ಇವತ್ತು ಹೇಳೋಗಿರ್ತೀನಿ. ಅದನ್ನು ಅಪ್ಲೈ ಮಾಡಿಸಿ ಮುಂದಿನ ವೀಡಿಯೋದಲ್ಲೇ ಮತ್ತೆ ಇದ್ರ ಹೆಚ್ಚಿನ ಮಾಹಿತಿ ತೊಗೊಳೋಣ ಅಂತ ಹೇಳ್ತಾ, ತಾವೆಲ್ಲರೂ ಸೇರಿ ಇವತ್ತು ನನ್ನನ್ನು ಈ ಜಾಗ ಕರೆಸಿ ಇವತ್ತೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ರಿ. ತಾವೆಲ್ಲರಿಗೂ ಒಂದು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸ್ವಾಮಿಗಳು.